ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಕ್ತಾನೆ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾನೆ ನಾನು ಮಾಡೋ ಒಂದೊಂದು ವೀಡಿಯೋನ ನಿಮಗೆ ನೋಟಿಫಿಕೇಷನಾಗಿ ಹೊರಗೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗಾಯ್ಸ್, ಇವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ ಅನ್ನೋದನ್ನ ನೋಡೋಣ. ಸೊ ಅದಕ್ಕೋಸ್ಕರ ಅಂತ ನಾನು ಅರಳೆ ದಾರಾನ ರೆಡಿ ಮಾಡಿದ್ದೆ. ಅದನ್ನು ನಾನು ಲೇಸ್ ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 or 2 ಲಾಕ್ ಮಾಡಿ ಸೆಕ್ಯೂರ್ ಆಗಿರುತ್ತೆ. ಸೊ ಲಾಕ್ ಆದ ನಂತರ ಅಲ್ಲಿಂದ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಎಲ್ಲ ಬರುತ್ತೋ ಅಲ್ಲಿ ನೋಡಿ ನೀಟಾಗಿಟ್ಟು ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಬೇಕಾದ್ರೆ ಯಾವಾಗಲೂ ನಾನು ನಿಮಗೆ ಸಜೆಷನ್ ಮಾಡೋದು ಒಂದೇ, ಅಂದರೆ ಲಾಕ್ ಬಂದು ಹಿಂದೆ ಮುಂದೆ ಮಾಡಬೇಡಿ. ಎಲ್ಲ ಬರುತ್ತೋ ನೋಡಿ ಅಲ್ಲೇ ಮಾಡಿ, ಇಲ್ಲಾಂದರೆ ಒಂದು ಸ್ವಲ್ಪ ಒಳಗಡೆ ಕೂಡ ಮಾಡಿ, ತೊಂದರೆ ಇಲ್ಲ. ನೀವೇನಾದರೂ ಹಿಂದೆ ಮುಂದೆ ಮಾಡಿದ್ದೀರ ಅಂದರೆ ಡಿಸೈನ್ ಅನ್ನೋದು ಅಲ್ಲಿಗೆ ಹಾಳಾಗ್ಬಿಡುತ್ತೆ. ಸೊ ಲಾಕ್ ಆದ ನಂತರ ಹಾಗೆ ನಾನು ಅಲ್ಲಿಂದ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಎಲ್ಲ ಬರುತ್ತೋ ನೋಡಿ ನಾನು ಅಲ್ಲಿ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಅಂದರೆ 3 ಟೈಮ್ಸು 3 ಚೈನ್ ಅನ್ನೋದು 2 ಸರಿ ಹಾಕಿದ್ದೀನಿ. 2 ಸರಿ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ದಾರನ ಮೇಲೆ ಮಾಡಿ ಈ ಥರ ಒಂದು ಬೀಡನ್ನು, ಇದು ಫ್ಲವರ್ ಬೀಡು. ಸೊ ಫ್ಲವರ್ ಬೀಡ್ ಅನ್ನೋದನ್ನ ಒಂದು ಇನ್ಸೆಟ್ ಮಾಡ್ತಾಯಿದ್ದೀನಿ. ಸೊ ಫ್ಲವರ್ ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ ಒಂದು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದ ನಂತರ ಬೀಡ್ ನೀಟಾಗಿ ಇಟ್ಕೊಂಡು ಬೀಡ್ ಎಷ್ಟಿದೆಯೋ ಅಷ್ಟು ಮಾತ್ರ ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಆದ ನಂತರ ಅಲ್ಲಿಂದ ಅಗೇನ್ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಇಲ್ಲಿ ಹೇಗೆ ಬರುತ್ತೆ ಬೇಸ್ ಲೈನು ಅಂದರೆ ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲಿ ಮಾತ್ರ 3 ಚೈನ್ ಅನ್ನೋದು 2 ಸರಿ ಬರುತ್ತೆ. ಹಾಗೆ ಮಿಡಲಲ್ಲಿ ಬಂದುಬಿಟ್ಟು ನಮಗೆ 3 ಚೈನ್ ಅನ್ನೋದು 3 ಸರಿ ಬರುತ್ತೆ. ಅಂದರೆ 2 ಚೈನ್ ಆದಮೇಲೆ ಒಂದು ಬೀಡನ್ನೋದನ್ನ ಇನ್ಸೆಟ್ ಮಾಡಿರ್ತೀವಿ. ಅಗೇನ್ 3 ಚೈನ್ ಅನ್ನೋದನ್ನ 3 ಸರಿ ಹಾಕ್ಕೊಳ್ತೀವಿ. 3 ಸರಿ ಆದ ನಂತರ ಒಂದು ಬೀಡನ್ನೋದನ್ನ ಇನ್ಸೆಟ್ ಮಾಡ್ತೀವಿ. ಬೀಡನ್ನೋದು ಇನ್ಸೆಟ್ ಆದ ನಂತರ ಅಗೇನ್ 3 ಚೈನನ್ನು ಹಾಕ್ತೀವಿ. ಸೊ ಬೇಸ್ ಲೈನ್ ಕೂಡ ಹೀಗೆ ಇರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈಗ ನಾನು 1 ಟೈಮ್ ಬೀಡನ್ನು ಇನ್ಸೆಟ್ ಮಾಡಿ ಅಲ್ಲಿಂದ 3 ಸರಿ ನಾನು 3 ಚೈನನ್ನು ಹಾಕಿದ್ದೆ. ಈಗ 3 ಚೈನನ್ನು ಹಾಕಿದ ನಂತರ ಒಂದು ಸ್ವಲ್ಪ ಬೀಡನ್ನು, ಅಂದರೆ ದಾರನನ್ನ ಮೇಲೆ ಮಾಡಿ ಬೀಡನ್ನು ಒಂದು ಇನ್ಸೆಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸೆಟ್ ಆದ ನಂತರ ಬೀಡನ್ನು ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ ನೀಟಾಗಿಟ್ಟು ನಾವು ಲಾಕ್ ಅನ್ನೋದನ್ನ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಬಂದು ಮಿಡಲಲ್ಲಿ ಹುಬ್ಬಿರುತ್ತಲ್ವ ಬೀಡು, ಸೊ ಅದಕ್ಕೆ ಬೀಡ್ ಲಾಕ್ ಅನ್ನೋದು ನೀಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಸರಿ ಬರೋದಿಲ್ಲ. ಸೊ ಇದು ಬೇಸ್ ಲೈನ್ ಆಗಿರುತ್ತೆ. ಮುಗಿಸ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ, ಈಗ 2ನೇ ಬೀಡ್ ಕೂಡ ಇನ್ಸೆಟ್ ಮಾಡಿ 2 ಸರಿ ನಾನು 3 ಚೈನನ್ನು ಹಾಕಿ ಅಲ್ಲಿಗೆ 6 ಚೈನನ್ನು, ಅಂದರೆ ಬೇಸ್ ಲೈನ್ ಅದನ್ನ ಮಾಡ್ತಾಯಿದ್ದೀನಿ. ಈಗ ಸೆಕೆಂಡ್ ಲೈನ್ ಮೂವ್ ಆನ್ ಆಗ್ತಿದ್ದೀನಿ. ಅದಕ್ಕೋಸ್ಕರ ನಾನು ಎಲ್ಲ ದಾರ ಹಾಗೆ ಕಟ್ ಮಾಡಿದ್ರೆ ಹಾಗೆಯೇ ಡಿಸೈನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಸಿಂಗಲ್ ಚೈನನ್ನು ಹಾಕಿ ಹಾಗೆಯೇ ನಿಡಲ್ನ ಬ್ಯಾಕ್ ಸೈಡ್ ಮಾಡಿಕೊಂಡು, ಲೇಸು ಬ್ಯಾಕ್ ಸೈಡ್ ಮಾಡಿಕೊಂಡು, ಬ್ಯಾಕ್ ಸೈಡಿಂದ ನಾವೇನು ಹಾಕಿದ್ವಲ್ಲ 3 ಚೈನು, ಆ 3 ಚೈನಿಗೆ 3 ಚೈನನ್ನು ಹಾಕಿ 3 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಅನ್ನೋದನ್ನ ಮಾಡಿಕೊಂಡೆ. ಹಾಗೆ 2 ಸರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ ಫಸ್ಟಲ್ಲೂ ಲಾಸ್ಟಲ್ಲೂ, ಸೊ ಲಾಸ್ಟ್ ಚೈನಲ್ವ ಇದು. ಸೊ ಲಾಸ್ಟ್ ಚೈನಿಗೆ ನಾನು ಒಂದು ಸರಿ ಈ ಥರ ಲಾಕ್ ಅನ್ನೋದನ್ನ, ಸಿಂಗಲ್ ಲಾಕ್ ಅನ್ನೋದನ್ನ ಮಾಡ್ಕೊಳ್ತೀನಿ. ಅದಾದ ನಂತರ 1 or 2, ಅಂದರೆ ನಮಗೆ ಎಷ್ಟು ಲೆಂತ್ ಬೇಕೋ ಅದನ್ನು ನೋಡಿ ಡಿಪೆಂಡ್ ಮಾಡಿ ಅದ್ರ ಮೇಲೆ ನಾವು 1 or 2 ಲಾಕ್ ಮಾಡ್ಕೋಬೋದು. ಸೊ ನಾನು ಇಲ್ಲಿಗೆ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ ನಾನು ಒಂದು ಸರಿ ದಾರನ ಸುತ್ತಕೊಂಡೆ. ದಾರ ಸುತ್ತಕೊಂಡು ನಾವೇನು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಬೀಡ್ ಲಾಕ್ ಮಾಡಬೇಕಾದ್ರೆ ಹಿಂದೆ ಬಂದು ಒಂದು ಲೈನ್ ಅದು ಫಾರ್ಮ್ ಆಗಿರುತ್ತೆ. ಸೊ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಆ ಲೈನ್, ಬೀಡ್ ಹಿಂದ್ಗಡೆ ಇರೋ ಲೈನು. ಸೊ ಆ ಬೀಡ್ ಹಿಂದ್ಗಡೆಯಿಂದ ನಾನು ದಾರನ ತಂದು 3 ಲೂಪ್ ಹಾಕ್ತಿದೆ. 2 ಲೂಪ್ ಒಂದು 2 ಲೂಪ್ ಒಂದು ಅಂತ ಡಬಲ್ ಕ್ರೋಷನನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ.
ಸೂಜಿ ಮೇಲೆ ನಾನು ಒಂದು ಸರಿ ದಾರನ ಸುತ್ತಕೊಂಡೆ. ಬೀಡ್ ಹಿಂದೆಗಡೆ ಏನು ಲೈನ್ ಫಾರ್ಮ್ ಆಗಿದೆಯಲ್ಲ ಆ ಲೈನಿಂದ ನಾನು ದಾರನ ತಂದು 3 ಲೂಪ್ ಆಗಿರುತ್ತೆ, 2 ಲೂಪ್ ಒಂದು 2 ಲೂಪ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನಾನು ಆರ್ಚ್ ಫಾರ್ಮ್ ಮಾಡೋಕ್ಕೆ ಅಂತ ಯಾವುದೇ ಎಕ್ಸ್ಟ್ರಾ ನಾನು ಚೈನನ್ನು ಹಾಕಿಲ್ಲ ಬೀಡ್ ಕೆಳಗಡೆ ಆ ಥರ. ಸೊ ಹಾಗೆಯೇ ನಾವೇನು ಲಾಕ್ ಮಾಡಿದ್ವಲ್ಲ ಅದ್ರ ಕೆಳಗಡೆ ದಾರ ಅನ್ನೋದು ಫಾರ್ಮ್ ಆಗಿರುತ್ತೆ, ಅದ್ರ ಕೆಳಗಡೆ ಡಬಲ್ ಕ್ರೋಶೆಟನ್ನು ಹಾಕಿದ್ದೆ. ಸೊ ನೋಡಿ ಕಂಪ್ಲೀಟ್ ಮಾಡಿದೆ. ನಾನು ಒಂದು ಆರ್ಚ್ ಫಾರ್ಮ್ ಮಾಡೋಕ್ಕೆ ನನಗೆ 12 ಡಬಲ್ ಕ್ರೋಶೆ ಅನ್ನೋದು ಹಿಡಿಸಿತ್ತು. ಹಾಗೆ ಡಬಲ್ ಕ್ರೋಶೆ ಮುಗಿಸಿದ ಮೇಲೆ ಎಲ್ಲಿ ಬರುತ್ತೆ ನೋಡಿ ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ ನಾವು ಏನು ಚೈನ್ ಹಾಕಿರ್ತೀವಲ್ಲ 3 ಚೈನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅಂದರೆ 3 ಚೈನ್ ಹಾಕಿ ಲಾಸ್ಟಿಗೆ ನಾವೆಲ್ಲ ಹಾಕಿದ್ವಲ್ಲ ಲಾಕು, ಅದಕ್ಕೆ ಲಾಕ್ ಹಾಕ್ಕೊಂಡು ನಾನು ಈ ಥರ 2 ಆರ್ಚನ್ನು ಫಾರ್ಮ್ ಮಾಡಿಟ್ಟಿದ್ದೀನಿ. ಅಂದರೆ ಇದು ಬ್ಯಾಕ್ ಸೈಡಿಂದ ಮಾಡ್ಕೊಬಂದಿದ್ದು, ಇಷ್ಟೊತ್ತನ್ನ ಮಾಡಿದ್ದು ಬ್ಯಾಕ್ ಸೈಡು. ಈಗ ನೋಡಿ ಈ ಥರನೇ ಇರುತ್ತೆ. ಈಗ ನಾನು ನೆಕ್ಸ್ಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಹರಳೆ ದಾರ ತಗೊಂಡು ಅದನ್ನು ಕೊನೆಗೆ ಈ ಥರ ಗಂಟನ್ನು ಹಾಕ್ಕೊಂಡು ಸ್ಟಾರ್ಟಿಂಗಿಂದ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದ ನಂತರ ಡಿಸೈನ್ ಅದು ಹಾಗೆ ಕಂಟಿನ್ಯೂ ಆದಂಗೆ ಇರಲಿ ಅನ್ನೋಕ್ಕೋಸ್ಕರ ಪ್ರೀವಿಯಸ್ ಲೈನ್ ಇದೆಯಲ್ಲ ಅದಕ್ಕೆ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಈ ಥರ ನೋಡಿ ಲಾಕ್ ಆದ ನಂತರ ಅಲ್ಲಿಂದ ನಾನು ಸಿಂಗಲ್ ಚೈನನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾವು 3 ಚೈನ್ ಹಾಕಿದ್ವಲ್ಲ 3 ಚೈನ್ ಬಂದು ನಾನು ಸಿಂಗಲ್ ಚೈನಿಂದ ಫಿಲ್ ಮಾಡ್ತಾಯಿದ್ದೀನಿ. ಫೋರ್ತ್ ಟೈಮ್ ನಾನು ಸಿಂಗಲ್ ಚೈನನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಲಾಕ್ ಅನ್ನೋದನ್ನ ಮಾಡಿದ್ವಲ್ಲ ಅಲ್ಲಿಂದ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. 5 ಟೈಮ್ ಆಗಿದೆ ಓವರಾಲ್ ನನಗೆ. ನಾವೇನು ತ್ರಿಬಲ್ ಕ್ರೋಶೆ ಹಾಕಿದ್ವಿ, ಸಾರಿ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ. ಈಗ ನಾನು ಅಲ್ಲಿಂದನೇ ಒಂದು ಸರಿ ದಾರನನ್ನು ಸುತ್ತಕೊಂಡು ನೀಡಲಿಗೆ ನಾವೇನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ ಮಧ್ಯಕ್ಕೆ ನಾನು ದಾರನನ್ನು ತಂದು 3 ಲೂಪ್ ಆಗಿರುತ್ತೆ, 2 ಲೂಪ್ ಒಂದು 2 ಲೂಪ್ ಒಂದು ಅಂತ ಮಾಡ್ತೀನಿ. ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಿದಾದ್ಮೇಲೆ ಅಲ್ಲಿಂದ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2 ಚೈನನ್ನು ಹಾಕ್ಕೊಂಡು ನಾವು ಹಾಗೆಯೇ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಪ್ರೀವಿಯಸ್ಸು ಹಾಗೆ ಗ್ಯಾಪ್ ಏನೋ ಬಿಡ್ತೀರ ಹಾಗೆಯೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಆರ್ಚ್ ಬಿಟ್ಟು ಒಂದು ಆರ್ಚ್ ಆ ಥರ ಏನಿಲ್ಲ, ಒಂದು ಆರ್ಚ್ ಆದಮೇಲೆ ಒಂದು ಆರ್ಚ್ ಆ ಥರನೇ ಮಾಡ್ತಾಯಿದ್ದೀನಿ. ಬಟ್ ನಾವು ಸೆಕೆಂಡ್ ಲೈನಲ್ಲಿ ಡಬಲ್ ಕ್ರೋಶೆ ಮಾಡ್ತಿದ್ದೀವಲ್ಲ ಅಲ್ಲಿ ಎವ್ರಿ ಟೈಮ್ ಡಬಲ್ ಕ್ರೋಶೆ ಮಾಡಬೇಕಾದ್ರೆ 2 ಸಿಂಗಲ್ ಚೈನನ್ನು ಹಾಕಿ ನಾನು ದಾರನನ್ನು ತಂದು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೋಡ್ಕೊಳ್ಳಿ, ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಲ್ವ. ಸೊ ಡಬಲ್ ಕ್ರೋಶೆ ಆದ ನಂತರ ನಾನು 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ನಾನು ಒಂದು ಸರಿ ದಾರ ಸುತ್ತಕೊಂಡೆ. ನೆಕ್ಸ್ಟ್ ಚೈನ್ ಏನಿದೆಯೋ ಅಂದರೆ ಪ್ರೀವಿಯಸ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ನೆಕ್ಸ್ಟ್ ಚೈನ್ ಏನಿದೆಯೋ ಅದಕ್ಕೆ ನಾನು ನೀಡಲ್ ಇನ್ಸೆಟ್ ಮಾಡಿ ದಾರನನ್ನು ತಂದು 3 ಲೂಪ್ ಆಗಿರುತ್ತೆ, 2 ಲೂಪ್ ಒಂದು 2 ಲೂಪ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅಂದರೆ ನಾವಿಲ್ಲಿ ಎವ್ರಿ ಡಬಲ್ ಕ್ರೋಶೆಗೂ ನಾವು 2 ಚೈನನ್ನು ಹಾಕಬೇಕಾಗುತ್ತೆ. ಸೊ ಮುಗಿಸ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ನಾನು ಸೆಕೆಂಡ್ ಲೈನನ್ನು ಮುಗಿಸ್ದೆ. ಸೆಕೆಂಡ್ ಲೈನ್ ಫುಲ್ಲು ನಾವು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿ 2 ಚೈನನ್ನು ಹಾಕಿದ್ವು. ಈಗ ನಾನು ತರ್ಡ್ ಲೈನ್ ಕೂಡ ಮೂವ್ ಮಾಡಿದೆ. ತರ್ಡ್ ಲೈನ್ ತುಂಬ ಈಸಿ ಇದೆ. ಸೊ ನಾವು ಆ್ಯಸ್ ಯೂಶುವಲ್ ನಾವು ಸೇಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಕಲರ್ ಯೂಸ್ ಮಾಡಿದ್ವೋ ಅದೇ ಕಲರಿಂದ ಡಿಸೈನನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನಾನು ಗಂಟನ್ನು ಹಾಕಿ ದಾರಾನ ಸ್ಟಾರ್ಟಿಂಗಲ್ಲಿ ಇಟ್ಟು ಒಂದು ನಾಟ್ ಅನ್ನೋದನ್ನ ಮಾಡ್ಕೊಂಡೆ. ಸೊ ಇಲ್ಲಿಂದ ನಾನು ಮಾಡ್ತಾಯಿದ್ದೀನಲ್ಲ ಇದು ಬಂದು ಸ್ಟಾರ್ಟಿಂಗ್ ಪ್ಲೇಸ್ ಅಂತ ಅಂದ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಲಾಕ್ ಅನ್ನೋದು ಆದಮೇಲೆ ನಾವೇನು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ 3 ಚೈನ್ ಗ್ಯಾಪ್ಗೆ, ಆ 3 ಚೈನ್ ಗ್ಯಾಪಲ್ಲಿ ಹಾಕಿರೋ ಸಿಂಗಲ್ ಚೈನಿಗೆ ಮಧ್ಯದಲ್ಲಿ ನಾನು ಅಗೇನ್ ಸಿಂಗಲ್ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಿಂಗಲ್ ಚೈನ್ ಆದಮೇಲೆ ಸೂಜಿ ಮೇಲೆ ನಾನು ಒಂದು ಸರಿ ದಾರ ಸುತ್ತಕೊಂಡೆ.
ನಾವೇನು 2 ಚೈನ್ ಹಾಕಿರ್ತೀವಲ್ಲ 2 ಚೈನ್ ಮಧ್ಯದಿಂದ ನಾನು ನೀಡಲನ್ನು ಬಿಟ್ಟು ದಾರನನ್ನು ತಂದು 2 ಲೂಪ್ ಆಗಿರುತ್ತೆ, ಅಂದರೆ ಸರಿ 3 ಲೂಪ್ ಆಗಿರುತ್ತೆ, 2 ಲೂಪ್ 2 ಲೂಪ್ ಅಂತ ನಾನು ದಾರನನ್ನು ಹೊರಗಡೆ ತೆಗಿತೀನಿ. ಆಗ ಡಬಲ್ ಕ್ರೋಶೆ ಆಗಿರುತ್ತೆ. ಡಬಲ್ ಕ್ರೋಶೆ ಆದ ನಂತರ ಸ್ವಲ್ಪ ದಾರನನ್ನು ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡಿ, ಅದೇ ಬೀಡ್ ಇನ್ಸೆಟ್ ಆದ ನಂತರ ಅದೇ ಅಂದರೆ ಸೂಜಿ ಮೇಲೆ ಒಂದು ಸರಿ ನಾನು ಹಾಗೆ ದಾರನ ಸುತ್ತಕೊಂಡು ಅದೇ ನಾವೇನು ಡಬಲ್ ಕ್ರೋಶೆ ಮಾಡಿರ್ತೀವ, ಡಬಲ್ ಚೈನ್ ಹಾಕಿದ್ವಲ್ಲ, ಅಂದರೆ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದೇ ಚೈನಿಗೆ ನಾನು ಅಗೇನ್ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಇವಾಗ ನಾವು ಡಬಲ್ ಕ್ರೋಶೆ ಆಗ್ತಾ ಇದ್ವಲ್ವ, ಅಂದರೆ ಡಬಲ್ ಚೈನಲ್ಲಿ ಏನು 2 ಚೈನ್ ಹಾಕಿದ್ವಲ್ಲ ಆ 2 ಚೈನಲ್ಲಿ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ 2 ಚೈನ್ ಅಂದರೆ ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ವಲ್ಪ ದಾರ ಅನ್ನೋದನ್ನ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡಿದೆ. ಬೀಡ್ ಇನ್ಸೆಟ್ ಮಾಡಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾನೇನು ಇವಾಗ ಹಾಕಿದ್ನಲ್ಲ ಡಬಲ್ ಕ್ರೋಶೆ 2 ಚೈನ್ ಗ್ಯಾಪಲ್ಲಿ, ಅದೇ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಇನ್ನೊಂದು ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ. ನಾವೇನು ಡಬಲ್ ಕ್ರೋಶೆ ಹಾಕ್ತಾಯಿದ್ವಲ್ಲ ಡಬಲ್ ಚೈನಲ್ಲಿ, ಅದು ಬಂದು ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಇನ್ಸೆಟ್ ಆಗೋಕ್ಕಿಂತ ಮುಂಚೆ ಅಂತ 2 ಟೈಮ್ ಬಂದು ನಾನು ಆ ಗ್ಯಾಪಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ ನಾನು ಫುಲ್ ಕಂಪ್ಲೀಟ್ ಮಾಡಿದೆ. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಇರುತ್ತೆ. ಸ್ವಲ್ಪ ಏನಾದರೂ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ವಿಡಿಯೋದಲ್ಲಿ ಸೆಟ್ಟಿಂಗ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನಲ್ಲಿ ಸ್ಪೀಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೀವು ಕಡಿಮೆ ಸ್ಪೀಡಲ್ಲಿ ನೋಡಿ ಈ ಡಿಸೈನನ್ನು ನೀಟಾಗಿ ಅರ್ಥ ಮಾಡ್ಕೋಬೋದು. ಆದಷ್ಟು ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್, ಇದು ಬಂದು ಇವತ್ತಿನ ಡಿಸೈನ್ ಆಗಿದೆ. ಸೊ ತುಂಬ ಈಸಿ ಇರುತ್ತೆ, ತುಂಬ ಕಡಿಮೆ ಮಟೀರಿಯಲು, ಬೇಗ ಮುಗಿಯುವಂಥ ಡಿಸೈನು. ವಿತಿನ್ 1 ಅವರಲ್ಲೇ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇದಕ್ಕೆ ನೀವು ಬಂದು 500 550ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಗೈಸ್, ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿದೆ ಅಂತ ಹೇಳಿದ್ರೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.